ತೀರಾ ಇತ್ತೀಚೆಗೆ BMTCಯ ಎಲೆಕ್ಟ್ರಿಕ್ ಬಸ್ ಒಂದು ಬೆಂಕಿಗೆ ಆಹುತಿಯಾಗಿ ಎಲ್ಲರೂ ಕೂಡ ತುಂಬ ಆಶ್ಚರ್ಯಪಟ್ಟುಬಿಟ್ಟಿದ್ರು. ಇದೇ ಮೊದಲ ಬಾರಿಗೆ ಈ ಅನಾಹುತ ಸಂಭವಿಸಿದ್ರಿಂದ ಸಹಜವಾಗೇ ಎಲ್ಲರ ಅಚ್ಚರಿಗೂ ಕೂಡ ಕಾರಣವಾಗಿತ್ತು. ಇದ್ದಕ್ಕಿದ್ದಂತೆ ಎಲೆಕ್ಟ್ರಿಕ್ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು ಹೇಗೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಇದೀಗ ಈ ರಿಪೋರ್ಟ್ ಸಾರಿಗೆ ಸಚಿವರ ಕೈ ಸೇರಿದೆ. ಏನು ಹೇಳುತ್ತೆ ರಿಪೋರ್ಟು ನೋಡೋಣ ಬನ್ನಿ. BMTC ಎಲೆಕ್ಟ್ರಿಕ್ ಬಸ್ ಬೆಂಕಿಗಾಹುತಿ ಕೇಸ್, ಸಾರಿಗೆ ಸಚಿವರ ಕೈ ಸೇರಿದ ಅನಾಹುತದ ರಿಪೋರ್ಟ್. ಕಳೆದ 1 ತಿಂಗಳ ಹಿಂದೆ ನಾಗಾವರದಿಂದ ಹೆಬ್ಬಾಳದ ಕಡೆ ಬರ್ತಿದ್ದ ಎಲೆಕ್ಟ್ರಿಕ್ ಬಸ್ ಒಂದರಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡು ಸುಟ್ಟು ಕರಕಲಾಯಿತು. ಜೋರು ಮಳೆ ನಡುವೆಯೂ ಬಸ್ ಸುಟ್ಟು ಭಸ್ಮ ಆಗಿದ್ದಕ್ಕೆ ಕಾರಣ ಗೊತ್ತಾಗಿರಲಿಲ್ಲ. ಆದರೆ ಘಟನೆಯಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿರಲಿಲ್ಲ. ಈಗ ಎಲೆಕ್ಟ್ರಿಕ್ ಬಸ್ ಸುಟ್ಟು ಭಸ್ಮವಾದ ಬಗ್ಗೆ ರಿಪೋರ್ಟ್ ಬಂದಿದ್ದು, ಆ ರಿಪೋರ್ಟ್ನಲ್ಲಿ ಜೋರು ಮಳೆ ನೀರಿನ ಮಧ್ಯೆ ಬಸ್ ನಿಂತಿದ್ದಾಗ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಹೀಗಾಗಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಟೆಕ್ನಿಕಲ್ ಟೀಮ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ವರದಿ ನೀಡಿದ್ದಾರೆ. ನೀರಲ್ಲಿ ಹೋಗಿದ್ದಕ್ಕೆ ಆ ರೀತಿ ಆಯಿತು ಅಂತ, ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಹೇಳ್ತಾರೆ. ಅದು ಬಸ್ಸಸ್ ನಮ್ದಲ್ಲ, ನಮಗೆ ಕಾಂಟ್ರಾಕ್ಟ್ ಕೊಟ್ಟಿರೋದು ಅಷ್ಟೇ. ರ್ಯಾಶ್ ಡ್ರೈವರ್ಗಳಿಗೆ BMTC ನೋಟಿಸ್. ಇನ್ನು ಈ ರೀತಿಯ ಪ್ರಕರಣ ಮರುಕಳಿಸದಂತೆ ಎಲೆಕ್ಟ್ರಿಕ್ ಬಸ್ಗಳನ್ನು ರಸ್ತೆಗೆ ಇಳಿಸಿರೋ ಟಾಟಾ ಕಂಪನಿಗೆ ಎಚ್ಚರಿಕೆ ನೀಡಲಾಗಿದೆಯಂತೆ. ಜೊತೆಗೆ ಎಲೆಕ್ಟ್ರಿಕ್ ಬಸ್ಗಳ ಚಾಲಕರು ರ್ಯಾಶ್ ಡ್ರೈವಿಂಗ್ ಮಾಡೋದಾಗಿ ದೂರುಗಳು ಕೂಡ ಬಂದಿದ್ದು, ರ್ಯಾಶ್ ಡ್ರೈವಿಂಗ್ ಮಾಡದಂತೆ BMTC ಆಡಳಿತ ಮಂಡಳಿ ನೋಟಿಸ್ ಕೂಡ ನೀಡಿದೆ. ಟಾಟಾದವರು ಮತ್ತು ಇವರು ಎಲೆಕ್ಟ್ರಿಕ್ ಬಸ್ಸಸ್ಸು ಅದು GCC ಮಾಡಲಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮ MD ಅವರು ಈ ಘಟನೆ ಆದಮೇಲೆ ಅವರಿಗೆ ಈ ರೀತಿ ಆಗದ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಆ ಸಂಸ್ಥೆಗಳು 3 ಸಂಸ್ಥೆ ಇದೆ, 3 ಸಂಸ್ಥೆಗಳಿಗೆ ಬರೆದಿದ್ದಾರೆ. ಇವನ್ ಡ್ರೈವರ್ಸು ಅಷ್ಟೇ ಸ್ವಲ್ಪ ರ್ಯಾಶ್ ಮಾಡ್ತಿದ್ರು, ಅದಕ್ಕೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ರಸ್ತೆಗಿಳಿಯಲಿದೆ 800 ಹೊಸ ಬಸ್ಗಳು. ನಗರದ ಒಳಗಡೆ ಪೀಕ್ ಅವರ್ಗಳಲ್ಲಿ BMTC ಕೆಟ್ಟು ನಿಲ್ಲುತ್ತಿವೆ. ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಿದೆ. ಒಂದೊಂದು ಕಡೆ ಕೆಟ್ಟು ನಿಲ್ಲುತ್ತಿವೆ, ಸರಿಪಡಿಸಿಕೊಳ್ತೀವಿ ಅಂತಿದ್ದಾರೆ. ಜೊತೆಗೆ 800 ಬಸ್ಗಳನ್ನ ಹೊಸದಾಗಿ ರಸ್ತೆಗೆ ಇಳಿಸಲಿದ್ದಾರೆ. 6,500 ಬಸ್ ಇದೆ, ಎಲ್ಲೋ ಒಂದೊಂದು ನಿಲ್ಲುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲ ಒಂದೊಂದು ಆಗುತ್ತೆ. ಬೇರೆ ಬಸ್ಗಳು ನಿಲ್ಲುತ್ತಲ್ಲ, ಬೇರೆ ಕಾರು ಅದು ಇದು ಹಿಂದೆ ಕಂಪೇರ್ ಮಾಡಿದ್ರೆ ಈಗ ಬೇಕಾದಷ್ಟು ಬದಲಾವಣೆಗಳಾಗಿದೆ, ಇಂಪ್ರೂವ್ಮೆಂಟು ಆಗಿದೆ. ಒಂದೊಂದು ನಿಲ್ಲುತ್ತೆ, ಆದರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಯಾಕೆಂದರೆ ಬೆಂಗಳೂರು ಔಟ್ಸೈಡ್ ಆದರೆ ಎಲ್ಲೋ ರೋಡ್ ಪಕ್ಕದಲ್ಲಿ ನಿಲ್ಲಿಸ್ಬಿಡ್ಬೋದು, ಇಲ್ಲಿ ಸಿಟಿ ಟ್ರಾಫಿಕ್ ಜಾಮ್ ಆಗುತ್ತೆ, ಎಚ್ಚರದಿಂದ ಇರಿ ಅಂತ ಹೇಳಿದ್ದೀನಿ. ಒಟ್ಟಾರೆ BMTC ಎಲೆಕ್ಟ್ರಿಕ್ ಬಸ್ ಸುಟ್ಟು ಹೋಗಲು ಕಾರಣ ಪತ್ತೆಯಾಗಿದ್ದು, ಇನ್ನು ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸಲಾಗಿದೆ. ಶೀಘ್ರದಲ್ಲೇ ಹೊಸ ಬಸ್ ರಸ್ತೆಗೆ ಇಳಿಯಲಿದೆ ಎನ್ನಲಾಗಿದ್ದು, ಹೊಸ ಬಸ್ಗಳು ಯಾವಾಗಿನಿಂದ ರಸ್ತೆಗೆ ಬರಲಿವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.